ದೇವ್ರು ನನ್ನ ಆಯಸ್ಸು ನಮ್ಗೆ ಕೊಡ್ಲಿ. ಹೆಂಗ ಅನ್ಸ್ತೈತೆ? ಮಕ್ಳಿಗಿಂತ ಮೊಮ್ಮಕ್ಳು ಬಿಟ್ಟಿರೋದು ಬೇಜಾರು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲಚ್ಚೂಸ್ ಪ್ರಪಂಚ ಕನ್ನಡ ವ್ಲಾಗ್ಸ್. ಹಾಯ್ ಲಡ್ಡು, ಹೇಗಿದ್ದೀರಾ ನೀವು? ಅಷ್ಟೇ ಅವ್ನು ಗೈಸ್, ಅಷ್ಟೇ ಅವ್ನು ಕ್ಯಾಮ್ರಾದಲ್ಲಿ ಬರಬೇಕು. ಏನಮ್ಮಂಗೆ ಟ್ಯಾಬ್ ನೋಡ್ತಾ ಇದ್ದೀರಾ? ಅಮ್ಮಂಗೆ ಎಲ್ಲರೂ ಬೈತಾರೆ, ಎಂತ ಅಮ್ಮ ನೀವು ಟ್ಯಾಬ್ ಕೊಟ್ಬಿಟ್ಟು ನೀವು ವ್ಲಾಗ್ ಮಾಡ್ತೀರಾ ಅಂತ. ಅವಾಯ್ಡ್ ಮಾಡ್ತೀನಿ, ಬಟ್ ಸ್ವಲ್ಪ ಕೆಲಸ ಇರೋ ಟೈಮಲ್ಲಿ ಕಂಪ್ಲೀಟ್ 0 ಸ್ಕ್ರೀನ್ ಟೈಮ್ ಅಂತೂ ಆಗಲ್ಲ ಗೈಸ್, ಬಟ್ ಅಲ್ಪ ಸ್ವಲ್ಪ. ಪಾಪ ಗೈಸ್, ಮಮ್ಮಿ ಗ್ಯಾಸ್ ಆಫ್ ಮಾಡ್ಲಾ ಸರ್? ಈ ಕಡೆ ಯಾಕೆ ಕಿಚನ್ ರಿಸ್ಕು ಕುಕ್ಕರ್ ಹತ್ರ ನಿಂತ್ಕೊಂಡು ಮಾತಾಡೋದು, ಇಂಥ ಟೈಮಲ್ಲಿ ರಿಸ್ಕ್ಗಳೆಲ್ಲ ಆಗೋದು. ಎನಿವೇಸ್ ಮಮ್ಮಿ ಹೇಳಿ, ಏನ್ ಸಮಾಚಾರ, ಹೇಗಿದ್ದೀರಾ? ಇಲ್ಲಪ್ಪ, ಎಲ್ಲ ಚೆನ್ನಾಗಿದ್ದೀವಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ. ನಮ್ಮ ಮಕ್ಳು ಗುರುಪ್ರವೇಶ ಆಯ್ತೈತೆ, ತುಂಬಾ ಖುಷಿ ಆಯ್ತೈತೆ. ಸಾಮಾನೆಲ್ಲ ಒಂದಕ್ಕೆಲ್ಲ ಎತ್ತಿ 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 ಇಡ್ತಾ ಇದೀನಿ, ನೆನಪಿದ್ದಂಗೆ. ಯಾಕೆಂದ್ರೆ ತಂದೀಗ ಅಲ್ಲೆಲ್ಲ ಇಲ್ಲಿ ಅಲ್ಲಿ ಎಲ್ಲ ಇಟ್ಬಿಟ್ಟಿದೀನಿ, ಜಾಗ ಸಾಕಾಗಲ್ಲ ಅಂತ. ಈಗೆಲ್ಲ ಒಂದು ಜಾಗಕ್ಕೆ ಇಡ್ತಾ ಇದೀನಿ. ಇಡ್ತಾವ್ರೆ ಗೈಸ್ ನೋಡಿ, ಅಲ್ಲಿ ಸಾಮಾನಿದೆ ಒಂದಷ್ಟು. ಒಂದ್ ಜಾಗಕ್ಕೆ ಇಟ್ಟು ನಾಳೆ ಅಥವಾ ನಾಡಿದ್ದು ಎಲ್ಲ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಶಿಫ್ಟ್ ಮಾಡ್ತೀವಿ. ಇಷ್ಟು ಕೆಲಸ ನಡೀತಾ ಐತೆ ನಿಧಾನವಾಗಿ. ಚಿಕ್ಕಪೇಟೆಗೆ ಹೋಗೋರೆ, ಜೆ ಪಿ ನಗರ್ಗೆ ಹೋಗೋರೆ, ನಾವಿಬ್ಬರಲ್ಲಿ ಇಲ್ಲಿದ್ದೀವಿ. ನಾನು ಅದಕ್ಕೆ ಇವ್ಳಿಗೆ ಹೇಳ್ತಾ ಇದೀನಿ, ಬಟ್ಟೆಗಳು ಪ್ಯಾಕ್ ಮಾಡ್ಕೊಂಬಿಡು ನೀನು, ದೇವ್ರಿಗೆ, ನಿಮ್ಗೆ, ಮಕ್ಳುಗಳಿಗೆ ಎಲ್ಲ ನೀನು ಫಸ್ಟ್ ನೀನು ಬಟ್ಟೆ ಒಂದು ಪ್ಯಾಕ್ ಮಾಡ್ಕೊಂಬಿಡು ಫಸ್ಟ್ ಅಂತ ಹೇಳ್ತಾ ಇದೀನಿ. ಅದಕ್ಕೆ ರೆಡಿ ಆಯ್ತಾ ಅವರು? ಎಸ್ ಗೈಸ್, ನಾನು ಕೂಡ ಎಲ್ಲ ಫುಲ್ ಅಚ್ಚುಕಟ್ಟಾಗಿ ನೀಟಾಗಿ ಸ್ನಾನ ಮಾಡಿ ಬಡಿ ಬಟ್ಟೆ ಹಾಕಿ ಇವಾಗ ಬಟ್ಟೆಗಳು ಪ್ಯಾಕ್ ಮಾಡ್ತಾ ಇದ್ದೀನಿ. ಬಟ್ಟೆ ಅಂತಂದ್ರೆ ಲೈಕ್ ದೇವ್ರಿಗೆ ಅಲ್ಲಿ ಸೀರೆ ಅಂದ್ರೆ ದೇವ್ರಿಗೆ ಅಲ್ಲಿ ಸೀರೆ ಉಡಿಸ್ತಾರಲ್ಲ, ಸೊ ಆ ಸೀರೆ ಎಲ್ಲ ಇಡಬೇಕಲ್ವ, ಅದಕ್ಕೋಸ್ಕರ ಫುಲ್ ಫ್ರೆಶ್ ಆಗೋಣ ಅಂತ ಅನ್ಕೊಂಡು ನೀಟಾಗಿ ಫ್ರೆಶ್ ಆಗಿದ್ದೀನಿ ಗೈಸ್. ಇವಾಗ ಪ್ಯಾಕಿಂಗ್ ಸ್ಟಾರ್ಟ್ ಮಾಡಬೇಕು. ಬಟ್ ಅದಕ್ಕಿಂತ ಮುಂಚೆ ಲೆಟ್ಸ್ ಆಸ್ಕ್ ಮೈ ಮಮ್ಮಿ. ಇನ್ನೇನು ಇವಾಗ ನಿಮ್ಮ ಇಬ್ಬರು ಒಂದು ಹೆಣ್ಮಗಳು ಸೆಟ್ಲ್ ಆಗಾಯಿತು, ನಾವು ಕೂಡ ಸೆಟ್ಲ್ ಆಗಿದ್ವಿ, ಬಟ್ ವಾಪಸ್ ಬಂದಿದ್ವಿ, ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಹೌ ಆರ್ ಯು ಫೀಲಿಂಗ್? ಹೆಂಗ ಅನ್ಸ್ತೈತೆ? ಮಕ್ಳಿಗಿಂತ ಮೊಮ್ಮಕ್ಳು ಬಿಟ್ಟಿರೋದು ಬೇಜಾರು. ಬಿಡಮ್ಮಿ, ಅದಕ್ಕೆ ಯಾರು ಕಳ್ತೀವಿ, ನಾವೇನು ಬರಲ್ಲ ವಾಪಸ್ಸು. ಮಮ್ಮಿ ನಿನ್ನ ಹತ್ರ ಇವಾಗ ನನ್ಕೊಂಡು ಬರುತ್ತೆ. ನಾನು ಹಿಂಗೆ ಅಳಕ ಈ ಪ್ರಶ್ನೆ ಕೇಳಿದ್ದು, ಸುಮ್ಮನೆ ಹೆಂಗ ಅನಿಸ್ತೈತೆ, ಖುಷಿ ಆಗ್ತೈತೆ, ಆ ರೀತಿ ಹೇಳಬೇಕು. ಮಕ್ಕಳು ಬೇಡವಾ ನಿಂಗೆ? ಬೇಕು. ಮತ್ತೆ ಏನಿಲ್ಲ, ಖುಷಿ ಅಲ್ವೇನಮ್ಮಿ? ಈ ಅವಕಾಶ ಎಲ್ರಿಗೂ ಲೈಫಲ್ಲಿ ಎಲ್ರಿಗೂ ಸಿಗಬೇಕು. ಬಟ್ ಎಂಥ ಬೆಸ್ಟ್ ಮೂಮೆಂಟ್ ಬರ್ತಾ ಇದೆ ಇವಾಗ. ಎಲ್ಲ ಒಳ್ಳೇದಾಗ್ಲಿ, ಎಲ್ರೂ ಚೆನ್ನಾಗಿರ್ಲಿ, ಇಲ್ಲ ಅಂತಲ್ಲ. ಅಂದ್ರೂ ಮಕ್ಳು ಮೊಮ್ಮಕ್ಳು ಇದ್ರಲ್ಲ ಅಂತ ಬೇಜಾರು. ಬಿಡು ಮಮ್ಮಿ, ಅಯ್ಯೋ ನಮ್ಮಮ್ಮ ಮಗು ಥರ ನೀನೇನೆ ಇಷ್ಟೊಂದು ಹತ್ರ ಹೆಂಗೆ? ಅವಾಗಂದ್ರೆ ಲಕ್ಷಿತ್ತು ಲಡ್ಡು ಹೋದಾಗ, ಲಕ್ಷಿತ್ತು ಸಿಂಬ ಹೋದಾಗ ಲಡ್ಡು ಬಂದ್ಬಿಟ್ನಲ್ಲ, ನಮ್ಗಷ್ಟು ಗೊತ್ತಾಗಲಿಲ್ಲ. ಅಂದರೆ ನಮ್ಮ ಅಕ್ಕ ಶಿಫ್ಟ್ ಆದ್ರಲ್ಲ, ಅವಾಗ ನಮ್ಮ ಹೇಳ್ತಿದ್ದು ಅಕ್ಕ ಶಿಫ್ಟ್ ಆದಾಗ ಅಂದರೆ ಇನ್ನೊಂದು ಮನೇಲಿ ಶಿಫ್ಟ್ ಆಗಿದೆಲ್ಲ, ಅವಾಗ ಲಕ್ಷಿತ್ತು ಮತ್ತೆ ಸಿಂಬಾ ಹೋಗಿದ್ರಲ್ವಾ. ಬಟ್ ಅವಾಗ ಲಡ್ಡು ಇದ್ದ, ಲೈಕ್ ನಾನು ಅತ್ತೆ ಮನೆಗಿದ್ರು ಕೂಡ ಇಲ್ಲಿ ಹೋಗ್ತಾ ಬರ್ತಾ ಇದ್ದೆ. ಸೊ ಅವಾಗ ದುಃಖ ಇತ್ತು, ಬಟ್ ಲಡ್ಡು ಇದ್ದಾರಲ್ಲ ಅಂತ ಒಂದು ಸಮಾಧಾನ ಇತ್ತು. ಇವಾಗ ನಾವೆಲ್ಲರೂ ಹೋಗ್ತಾ ಇದ್ದೀವಿ ಒಂದೇ ಸತಿ. ಸೊ ಅದು ಒಂದೇ ಸತಿ ಏಟು ಬೀಳಂಗೆ ಆಗುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಅಮ್ಮನೂ ಪಾಪ ರೆಸ್ಟ್ ಮಾಡಲಿ. ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅವ್ರ ಜೀವನನೇ ಪೂರ್ತಿ ಅವ್ರು ಕೊಟ್ಬಿಟ್ಟಿದ್ದಾರೆ. ಅವರು ಇದೇ ನೆಪದಲ್ಲಿ ಅವರು ರೆಸ್ಟ್ ಮಾಡಲಿ ಅಷ್ಟೇ, ಆರಾಮಾಗಿ. ಇನ್ನು ಡ್ಯಾಡಿಗಂತೂ ಇನ್ನೂ ಹೆವಿ ಬೇಜಾರು ಮಮ್ಮಿ. ಮತ್ತೆ ಮಕ್ಕಳು ಇವಾಗ ಮನೆ ಶಿಫ್ಟ್ ಆಗ್ತಾರೆ, ಹೆಂಗ್ ಅನ್ಸ್ತೈತೆ ಅದು ಹೇಳು. ಅಂದ್ರೆ ಬರೀ ಮೊಮ್ಮಕ್ಳು ಬಗ್ಗೆ ಹೇಳ್ತಿದ್ಯಾ ನೀನು? ಏನಿಲ್ಲ, ಖುಷಿ ಆಯ್ತೈತೆ. ಅಲ್ಲಿ ಹೋಗಿ ಚೆನ್ನಾಗಿರಿ, ಸುಖವಾಗಿ, ನಗ್ನಗ್ತಾ, ಆನಂದವಾಗಿ, ಸಂತೋಷವಾಗಿರಿ, ಅಷ್ಟೇ ಹೇಳೋದು ನಾನು. ಎಲ್ಲರೂ ನಿಮ್ಮ ಫ್ಯಾಮಿಲಿಲಿ ನೀವು ಚೆನ್ನಾಗಿರಿ, ಆದಷ್ಟು ಎಲ್ಲನೂ ಮೇಂಟೈನ್ ಮಾಡಿ. ದುಡ್ಡು ಕಾಸಲ್ಲಾಗಲಿ, ಅಡುಗೆ ಮಾಡೋದಾಗಲಿ, ಏನು ಮಾಡಿ ವೇಸ್ಟ್ ಮಾಡೋದಾಗಲಿ, ದುಡ್ಡನ್ನು ವೇಸ್ಟ್ ಮಾಡೋದಾಗಲಿ ಏನು ಮಾಡಬೇಡಿ. ಬೇಗ ನಿಮ್ಮ ಸಾಲಗಳು ತೀರಿಸ್ಕೊಳ್ಳಿ. ಜಾಸ್ತಿ ಟೆನ್ಷನ್ನು, ಜಾಸ್ತಿ ಯೋಚನೆ ಮಾಡೋಕೆ ಹೋಗ್ಬೇಡಿ. ಏನು ಎಲ್ಲ ದೇವರು ಒಳ್ಳೇದು ಮಾಡ್ತಾನೆ. ಇಷ್ಟಿಷ್ಟು ಗಂಟೆ ಒಳ್ಳೇದು ಮಾಡಿದ್ರೆ ಮುಂದಕ್ಕೂ ಒಳ್ಳೇದು ಮಾಡ್ತಾನೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ನೀವು ಅಕ್ಕ ತಂಗಿಯರೆಲ್ಲ ಒಟ್ಟಿಗೆ ಇರೋದ್ರಿಂದ ಅಕ್ಕ ತಂಗಿಯರ ಮಧ್ಯೆ ಏನಾದ್ರು ಬಂದೇ ಬರುತ್ತೆ, ಅದಕ್ಕೆಲ್ಲ ಜಾಸ್ತಿ ದೊಡ್ಡದು ಮಾಡ್ಕೊಳಕ್ ಹೋಗ್ಬೇಡಿ. ಅರ್ಥ ಆಯ್ತಾ? ಅಲ್ಲಿ ಬಂದಿದ್ದು ಅಲ್ಲೇ ಬಿಟ್ಬಿಡಿ. ನೀವಿಬ್ಬಳು ಇದರಿಂದ ಅವ್ರಿಬ್ಬಳಿಗೆ ಎಫೆಕ್ಟ್ ಆಗುತ್ತೆ ಅದು. ಹಂಗಾಗಿ ನೀವೇನು ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಫ್ರೆಂಡ್ಸ್ ಥರ ಇದ್ಬಿಡಿ. ಅಕ್ಕ ತಂಗಿಯರು ಫ್ರೆಂಡ್ಸು ಹೆಂಗೋ ಮಿಕ್ಸ್ ಮ್ಯಾಚ್ ಮಾಡ್ಕೊಂಡು ಕ್ಲೀನಾಗಿ ನಗ್ನಗ್ತಾ ಹೋಗಿ ಅಷ್ಟೇ. ನಿಮ್ಮ ಫ್ಯಾಮಿಲಿದು ನಿಮ್ಮ ಕೆಲಸ ನೀವು ಅಚ್ಚುಕಟ್ಟಾಗಿ ಕ್ಲೀನಾಗಿ ಮಾಡ್ಕೊಳ್ಳಿ.
ಯಾರಿಗೇನು ತೊಂದರೆ ಯಾರಿಗೂ ಆಗಲ್ಲ, ನಿನ್ನಿಂದ ಅವ್ರಿಗೂ ಆಗಲ್ಲ, ಅವರಿಂದ ನಿಮಗೂ ಆಗಲ್ಲ. ಅಷ್ಟೇ ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡು ಸ್ಟಾರ್ಟಿಂಗಿಂದ ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಿ. ಕಷ್ಟ ಸುಖಕ್ಕೆ ಇಬ್ಬರಾಳು ಆಗಿ, ಏಕೆಂದರೆ ಒಬ್ರಿಗೊಬ್ರು ಕಷ್ಟ ಸುಖಕ್ಕೆ ಆಗಲೇಬೇಕು. ಕಷ್ಟ ಸುಖಕ್ಕೆ ಇಬ್ಬರಾಳು ಆಗಿ, ಅದು ಇನ್ನೂ ಒಂದು ಒಳ್ಳೆ ದೊಡ್ಡ ಪಾಯಿಂಟ್ ಇದು. ಏಕೆಂದ್ರೆ ಜೊತೆಲಿ ಇರ್ತಾರೆ, ಏನಾದ್ರು ಒಬ್ರು ಕಷ್ಟ ಆಯ್ತು ಅಂದ್ರೆ ಅವಳು ಓಡಬತ್ತಾಳೆ, ಇಲ್ಲ ನೀನು ಓಡೋಯ್ತೀಯ. ಏನಾದ್ರು ಸಂತೋಷದ ಸುದ್ದಿ ಐತೆ ಅಂದ್ರೆ ಅವಳು ಓಡಬತ್ತಾಳೆ, ನೀನು ಓಡೋಯ್ತೀಯ. ಹಿಂಗೆಲ್ಲ ಹಂಚ್ಕೊಂಡು ಮಾಡ್ಕೊಳ್ಳಿ. ನೀನು ಬರ್ತಾ ಹೋಗ್ತೀಯ ತಾನೇ? ನಾವು ಬರ್ತಾ ಇರ್ತೀವಿ, ನಾವು ಬರಲ್ವಾ? ಅಲ್ಲೇ ಇದ್ಬಿಡಮ್ಮಿ ನಮ್ಮ ಜೊತೆನೆ ತೆಗಿ. ಆಗಲ್ಲ, ನಮ್ಮ ವ್ಯಾಪಾರ ಇಲ್ಲೈತೆ, ನಮ್ಮ ಮನೆ ಐತೆ, ನಮ್ದು. ನಾವೇನು ಅಷ್ಟು ಏಜ್ ಆಗ್ಬಿಟ್ಟೈತೆ ನಮಗೆ. ಇವಾಗ ನೀವು ಇಷ್ಟು ವರ್ಷ ಮಾಡಿದಿರಲ್ವಾ, ಇವಾಗ ಆ ಒಂದು ಅವಕಾಶ ನಮ್ಗೆ ಒಂದು 10 ವರ್ಷ ಕಳ್ಕೊಂಡು. ಅಲ್ಲ, ದೇವ್ರು ನಿಂಗೆ ಇನ್ನೂ 100 ವರ್ಷ ಇನ್ನೂ ಆಯಸ್ಸು ಆರೋಗ್ಯ ಕೊಡ್ಲಿ ನಿನ್ಗೆ ಡ್ಯಾಡಿಗೆ. ಬಟ್ ನಮಗೂ ಆಸೆ ಅಲ್ವಾ, ಇನ್ನೂ ಒಂದು 5-10 ವರ್ಷ ದುಡಿಬೇಕು. ನಮ್ಮ ಕಮಿಟ್ಮೆಂಟ್ಗಳು ಜಾಸ್ತಿ ಆಗ್ಬಿಟ್ಟವೆ. ಇವಾಗ ಜಾಸ್ತಿ ಮಾಡ್ಕೊಂಬಿಟ್ಟಿದ್ದೀವಿ ನಾವು. ಮದುವೆದಾಗಲಿ, ಮನೆ ಕಟ್ಟಿರೋದಾಗಲಿ, ಊರಲ್ಲಿ ಅವನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಅವೆಲ್ಲ ಆದಮೇಲೆ ಫ್ರೀ ಆದಮೇಲೆ ಸ್ವಲ್ಪ ಬರ್ತೀವಿ ನಾವು. ಏನು ಹಿಂಗೆ ಬರ್ದರೇ ಇರಲ್ಲ, ಬರ್ತೀವಿ, ಹೋಯ್ತಾ ಇರ್ತೀವಿ. ನಿನ್ ಬಾಯಲ್ಲಿ ಹೋಯ್ತಾ ಬರ್ತಾ ಇರ್ತೀವಿ ಅನ್ನೋದು ಬರದೇ ಹೊರದು ಅಲ್ಲಿ ಇರ್ತೀವಿ ಅಂತ ನಿನ್ ಬಾಯಲ್ಲಿ ಬರ್ತಾ ಇಲ್ಲ ನೋಡು. ಅದೇ ಗಂಡು ಮಗ ಇರ್ತಿದ್ರೆ, ಅದೇ ಗಂಡು ಮಗ ಇರ್ತಿದ್ರೆ ಇರ್ತಿಲ್ವೋ? ಅಳಿ ಮೈದಿನ ಮನೇಲಿ ಜಾಸ್ತಿ ದಿವಸ ಇರಬಾರ್ದು ಯಾರು, ಗೊತ್ತಾ ನಿಮಗೆ? ಅದು ಹಂಗೇನೆ. ಅಳಿ ಮೈದಿನ ಮನೆಗೆ ಹೋಗಿ ಅತ್ತೆ ಮಾವ ಇರಬಾರ್ದು. ಇನ್ನು ಮಗನ ಮನೆಗೆ ಹೋಗಿರ್ಲಿ ಅಪ್ಪ ಅಮ್ಮ, ಅದು ನಡೀತದೆ. ಅಳಿ ಮೈದಿನ ಮನೆಗೆ ಹೋಗಿ ಇರಕ್ಕಾಗಲ್ಲ ಯಾರ ಕೈಲಿ. ಅಳಿ ಮೈದರ್ ಅದನ್ನ ಯೋಚನೆ ಮಾಡಿದ್ರೆ ನಾವು ನಮ್ಮ ಅತ್ತೆ ಮನೇಲಿ ಅಷ್ಟು ದಿವಸ ಇರಬಾರ್ದು ಹಾಗೆ ಹೀಗೆ ಅಂತ. ಆ ಥರ ಬರಲ್ಲ ಅಷ್ಟಾಗಿ. ಆ ಥರ ಯಾರಿಗೂ ಬರಲ್ಲ. ನಾವು ಏನ್ ಗೊತ್ತಮ್ಮಿ, ನಾವು ಇದೆಲ್ಲ ಚೇಂಜ್ ಮಾಡಬೇಕು ಅಂದ್ರೆ ನೀನು ಹೇಳ್ತಿರೋದು ಕರೆಕ್ಟ್ ಏನೇ, ತಪ್ಪು ಅಂತ ಹೇಳ್ತಾ ಇಲ್ಲ. ಕೆಲವೊಂದು ಆಗಲ್ಲ, ಏನೂ ಆಗಲ್ಲ, ಬರ್ತಾ ಇರ್ತೀವಲ್ವ. ಬಾ, ಏಜ್ ಆದ್ಮೇಲೆ ನಿಮ್ಮ ಮನೆಯೊಳಗೆ ಬರಬೇಕು. ಇನ್ಯಾರು ನೋಡ್ಕೊಳ್ಳೋದು ನಮ್ಮನ್ನ? ನೀವೇ ನೋಡ್ಕೋಬೇಕು. ಏಜ್ ಆಯಿತು, ನಮಗೆ ಕೆಲಸನೇ ಮಾಡೋಕ್ಕಾಗಲ್ಲ, ನಾವು ನಡೆಯೋಕ್ಕೆ ಆಗಲ್ಲ ಅಂದಾಗ ನೀವೇ ನೋಡ್ಕೋಬೇಕು ನಮ್ಮನ್ನ. ಇನ್ಯಾರು ನೋಡ್ಕೋತಾರೆ? ಅವಾಗ ಬರ್ತೀವಿ, ಅಲ್ಲಿಗೆ ಬರಲೇಬೇಕು. ಸರಿ, ಆಯ್ತು. ಸರಿ ಮಮ್ಮಿ, ಥ್ಯಾಂಕ್ ಯು ಸೋ ಮಚ್. ಇಷ್ಟು ದಿವಸ, ಇಷ್ಟು ತಿಂಗಳು, ಇಷ್ಟು ವರ್ಷ, ಲೈಕ್ ನನಗೆ ಇನ್ನೇನು 30 ವರ್ಷ ಏನೂ ಆಗಿಲ್ಲ, ಬಟ್ 30 ವರ್ಷ ಅಂತಾನೆ ಅನ್ಕೊಳ್ಳಿ. 30 ವರ್ಷ ತನಕನೂ ಮಾಡ್ಕೊಂಡು ಬರ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಂಗೆ ಗೊತ್ತು ಥ್ಯಾಂಕ್ ಯು ಬಂದು ತುಂಬ ಒಂದು ಪಿನ್ನಷ್ಟು ಅದು ನೀವು ಮಾಡಿರೋ ಇದು. ಬಟ್ ಸ್ಟಿಲ್ ದೇವ್ರು ನನ್ನ ಆಯಸ್ಸು ನಾವು ಕೊಡಲಿ. ತುಂಬ ಆ್ಯಕ್ಚುಲಿ ನಾನು ನಮ್ಮಮ್ಮ ತುಂಬ ಜಗಳ ಕೂಡ ಮಾಡಿದ್ದೀವಿ, ಹಂಗೆ ಹಿಂಗೆ. ರಿಯಲಿ ಸಾರಿ, ಬಟ್ ನಮ್ಮಮ್ಮ ಅಲ್ವಾ, ಅಷ್ಟೇ. ಚೆನ್ನಾಗಿರು ಅಷ್ಟೇ. ನೀನು ಚೆನ್ನಾಗಿರೋ ನಾವಲ್ಲಿ ನೆಮ್ಮದಿಯಾಗಿರ್ತೀವಿ. ನೀನಿನ ಆರೋಗ್ಯನ ನೋಡ್ಕೋ. ಸಣ್ಣ ಆಗಿದೆಯಾ, ಅರ್ಧ ನಮ್ಮಿಂದನೇ ಸಣ್ಣ ಆಗಿದೆಯಾ ನಮಗೆ ಗೊತ್ತು. ನೀನು ಆರೋಗ್ಯನ ನೋಡ್ಕೋ. ನೀನು ಇಲ್ಲಿ ಚೆನ್ನಾಗಿದ್ರೆ ನಾವು ಅಲ್ಲಿ ಇನ್ನೂ ಚೆನ್ನಾಗಿರ್ತೀವಿ. ನೀನು ಇಲ್ಲಿ ಆರೋಗ್ಯ ಕೇಳಿಸ್ಕೊಂಡ್ರೆ ನಮ್ಗೆ ಅಲ್ಲಿ ಇದಾಗ್ಬಿಡುತ್ತೆ. ಹತ್ರ ಇದ್ರೆ ಹಂಗಂಗೆ ಬರ್ಬೋದು, ಬಟ್ ಆಲ್ಮೋಸ್ಟ್ 3/4 ಅವರ್ 1 ಅವರ್ ದೂರ ಇದೆ ಗೈಸ್. ಅದೇ ಒಂದು ಕಷ್ಟ. ಇವಾಗ ಮಕ್ಕಳು ಬೇರೆ ಸ್ಕೂಲ್ ಹಾಕಿದ್ದೀವಿ, ಅದೊಂದು. ಸೊ ಪರವಾಗಿಲ್ಲ, ನಾವು ಬರ್ತಾ ಇರ್ತೀವಿ, ನೀವು ಬರ್ತಾ ಇರ್ತಾರೆ, ಏನು ತೊಂದರೆ ಆಗಿಲ್ಲ. 1 ಅವರ್ ಏನು, ಒಂದು ದಿವಸದ ಜರ್ನಿ ಆದ್ರೂ ಯಾರನ್ನು ನೋಡಿದ್ರೆ ಯಾರು ಇರೋಕ್ಕಾಗಲ್ಲ. ಬಟ್ ಇವಾಗ ದೊಂಬಲೂರು ಅಂದ್ರೆ ಹಂಗೆ ಓಡ್ ಬರ್ತಾ ಇದೆ. 10 ನಿಮಿಷ ಒಂದು ಸಿಗ್ನಲ್ ಜಂಪ್ ಮಾಡ್ರೆ ನಮ್ಮ ಅಮ್ಮನ ಮನೆ. ಇವಾಗ ಇದು ಹಂಗೇನೆ ಆಗುತ್ತೆ. ನಾವು ಬರ್ತಾ ಇರ್ತೀವಿ, ಇಲ್ಲ ನೀವು ಬರ್ತಾ ಇರಿ, ಏನು ತೊಂದರೆ ಆಗಲ್ಲ. ಚೆನ್ನಾಗಿರಿ ಅಷ್ಟೇ. ನಮಗೆ ಬೇಕಾಗಿದ್ದೇನೋ ನಾವು ಅಲೋ ಚೆನ್ನಾಗಿದ್ದೀವಿ ಮಮ್ಮಿ ಅಂದ್ರೆ ಸಾಕು, ಅಷ್ಟೇ ಸಾಕು. ಹಂಗೆ ಇರ್ತೀವಿ. ಸರಿ, ಆಯ್ತು ಗೈಸ್. ಇವಾಗ ಪ್ಯಾಕಿಂಗ್ ಎಲ್ಲ ಮಾಡೋಣ ಮಮ್ಮಿ. ಓಕೆ, ಎಂಜಾಯ್ ಮಾಡ್ಬಿಟ್ಟು ಮಾಡೋಣ. ದುಃಖದಿಂದ ಇದರಿಂದ ಅಲ್ಲ, ಫುಲ್ ಖುಷಿಯಿಂದ. ಓಕೆ, ಸೆಲೆಬ್ರೇಷನ್ ಆಯ್ತು. ಇನ್ನೇ ನಮ್ಮ ಅಕ್ಕನೂ ಬರ್ತಾರೆ ಗೈಸ್. ಅವಳು ಮಾರ್ಕೆಟ್ ಹೋಗಿದ್ಲು. ಆ್ಯಂಡ್ ನಮ್ಮ ಅತ್ತೆ ಕೂಡ ನಾನು ಸುಮಾರು ಸತಿ ಆಲ್ರೆಡಿ ಹೇಳಿದ್ದೀನಿ, ಆಂಟಿ ನಮ್ಮ ಜೊತೆನೇ ಇರಿ ಅಂತ. ಸೊ ಅವ್ರಿಗೂ ಮೇ ಬಿ ಹಂಗೆ, ನಮ್ಮಮ್ಮ ಇವಾಗ ಏನು ಹೇಳ್ತಾರಲ್ಲ, ಮೇ ಬಿ ಅವ್ರಿಗೂ ಹಾಗೆ ಇರುತ್ತೆ ಮನಸ್ಸಲ್ಲಿ. ಬಾಯಿ ಬಿಟ್ಟು ಹೇಳಿಲ್ಲ, ಬಟ್ ಮನಸ್ಸಲ್ಲಿ ಹಂಗೆ ಇರುತ್ತೆ. ನಮ್ಗೇನಿಲ್ಲ ಗೈಸ್, ನಮ್ಮ ಅತ್ತೆ ಮಾವ ಆಗಿರಲಿ, ನಮ್ಮ ಅಪ್ಪ ಅಮ್ಮ ಆಗಿರಲಿ, ನಮ್ಮ ಜೊತೆ ಇದ್ರೆ ನಮ್ಗೆ ಇನ್ನೂ ಖುಷಿನೇ. ಸೊ ಸುಮಾರು ಜನ ಹೇಳ್ತೀರಲ್ವಾ, ಅತ್ತೆ ಮಾವ ರೂಮೇಲಿ, ಅಪ್ಪ ಅಮ್ಮ ರೂಮೇಲಿ ಅಂತ. ಇಡೀ ಮನೆಯೇ ಅವ್ರದ್ದು, ಅವ್ರು ಎಲ್ಲಿ ಬೇಕಂದ್ರೂ ಇರ್ಬೋದು. ಸೊ ಅಷ್ಟೇ ಗೈಸ್. ಬನ್ನಿ ಇವಾಗ ವ್ಲಾಗ್ನ ಫುಲ್ ಕಂಪ್ಲೀಟಾಗಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಇಲ್ಲಿ ನೋಡ್ಬೋದು ಫುಲ್ ಬಟ್ಟೆಗಳು, ಮನೆ ಐಟಮ್ಸು ಮತ್ತು ಸಾಮಾನುಗಳು ಎಲ್ಲನೂ ಇಲ್ಲ ಐತೆ. ಸೊ ಇದೆಲ್ಲ ಹೊಸ ಬೆಡ್ಶೀಟ್ಸ್ಗಳು. ಇವೆಲ್ಲ ಸ್ವಲ್ಪ ಕೊಡೋ ಸೀರಂತಲ್ಲಿ ಇಲ್ಲಿ ಮಡಗಿದ್ದೀವಿ. ಇದೆಲ್ಲ ಹೊಸ ಬೆಡ್ಶೀಟು. ಇದ್ರೊಳಗೆಲ್ಲ ಪಾತ್ರೆ ಸಾಮಾನು, ಅದು ಇದು. ಈ ಬಾಕ್ಸಲ್ಲಿ ಕೂಡ ಬೇರೆ ಬೇರೆ ಐಟಮ್ಸ್ ಎಲ್ಲ ಇದೆ. ಇದು ನನ್ನ ಗಂಡದು ಎಲ್ಲಿ ಬಿಸಾಕೋದು ನೋಡಿ. ಅವ್ರಿಗೆಲ್ಲ ಯಾರು ಹೇಳ್ತಾರೆ, ಇವ್ರಿಗೆಲ್ಲ ಅರ್ಥ ಆಗುತ್ತಾ? ಅರ್ಥ ಆಗಲ್ಲ. ಚೆನ್ನಾಗಿತ್ತಲ್ಲ ಇದು ಬೆಡ್ಶೀಟ್ಗಳು. ಅದು ಸಾಕಂತ ಮ್ಯಾಟು ಎಲ್ಲನೂ ತಂದಿದ್ದೀವಿ ಗೈಸ್. ಆ ಬೆಡ್ಶೀಟ್ ಇವಾಗ ಹಾಕ್ತೀನಿ. ಹಿಡ್ಕೊ ಹಂಗೆ. ಇದೇ ತಾನೇ ಬೆಲ್ಟು ಅರುಣಂದು? ಹ್ಞೂ, ಕಾಯಪ್ಪ, ನನ್ನ ಬೆಲ್ಟು ನಂದು. ಇಲ್ಲಿ ಹಿಂದೆ ಒಂದು 6 ಇದೀನಿ, ಗೊತ್ತಿಲ್ಲ ಅಲ್ಲ, ಅದೇ ಇರಬೇಕು.
ವ್ಲಾಗು. ಇವೆಲ್ಲ ವಾಷಿಂಗ್ ಮಿಷಿನ್ ಬೇರೆ ಆನ್ ಆಯ್ತಾ ಇಲ್ಲ. ಓಕೆ, ಸೊ ನಾನು ಅವಾಗಲೇ ಏನು ತೋರಿಸ್ತಾ ಇದೆ ಅಂದರೆ ಇಲ್ಲಿ ಒಂದಷ್ಟು ಸಾಮಾನು ಆಯಿತಾ, ಓಕೆನಾ, ಇಲ್ಲಿ ಒಂದಿಷ್ಟು ಸಾಮಾನು ಆಯಿತಾ, ಸರಿನಾ. ಆ್ಯಂಡ್ ಆಮೇಲೆ ನೀವು ಅನ್ಕೋಬಿಡಿ ಏನು ನಿಮ್ಮ ಮನೆ ಕ್ಲೀನಾಗಿ ಇಟ್ಟಿಲ್ಲ ಹಾಗೆ ಅಂತ. ನಮ್ಮ ಮನೆ ತುಂಬ ಕ್ಲೀನಾಗಿ ಇಟ್ಟಿದ್ವಿ, ಬಟ್ ನಮ್ಮ ಮನೇಲಿ ಐಟಮ್ಸ್ ಇವಾಗ ಸಾಮಾನು ಜಾಸ್ತಿ ಇದೆ, ಮತ್ತು ಬಟ್ಟೆ ಬೇರೆ ಕರೆಕ್ಟಾಗಿ ಒಣಗ್ತಾ ಇಲ್ಲ, ಅದೊಂದಿದೆ ಅಷ್ಟೇ. ಬಟ್ ಫುಲ್ ನೀಟಾಗಿ ಮಡಗಿದ್ದೀವಿ, ನೀಟಾಗಿ ಜೋಡಿಸಿ ಪ್ಯಾಕ್ ಮಾಡಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಗೈಸ್, ಇಲ್ಲಿ ಎಷ್ಟು ಸಾಮಾನಿದೆ ನೋಡಿ. ಇದೆಲ್ಲ ನಮ್ಮಮ್ಮ ನಮಗೆ ರೇಷನ್ ತಕ್ಕೊಟ್ಟವ್ರೆ. ಸೊ ಒಂದೊಂದು ತಿಂಗಳಾಗೋಷ್ಟು ರೇಷನ್ ನಮ್ಮಮ್ಮ ಕಡೆಯಿಂದ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ತಾಂಬೂಲಕ್ಕೆ ಡಬ್ಬಗಳು ಮತ್ತು ಹಸುಕರು ಎರಡೂ ತೊಗೊಂಡಿದ್ದೀವಿ, ಅದಿದೆ. ಇದು ನನ್ನ ತಂಗಿ ಬೇಶಿಟ್ಸು. ಇಲ್ಲಿ ಒಂದಷ್ಟು ಸಾಮಾನು ಮತ್ತು ಪರಕೆ ಅದು ಇದು ಎಲ್ಲನೂ ತೊಗೊಂಡಿದ್ದೀವಿ ಗೈಸ್. ಇದು ನನ್ನ ತಂಗಿ ಮದುವೆದು ಫೋಟೋ, ಅದನ್ನ ಎಲ್ಲಿ ಹ್ಯಾಂಗ್ ಮಾಡಬೇಕು ಅಂತ ಸದ್ಯಕ್ಕೆ ಜಾಗ ಇಲ್ಲ ಮನೇಲಿ, ಅದಕ್ಕೆ ಅಲ್ಲೇ ಇಟ್ಟಿದ್ದೀವಿ. ಆ್ಯಂಡ್ ಅಲ್ಲಿ ಬಿಟ್ಟರೆ ಇಲ್ಲೊಂದಷ್ಟು ಸಾಮಾನು ಐತೆ. ಬಟ್ಟೆಗಳು ಒಣಗ್ತಾ ಇಲ್ಲ ನೋಡಿ ಗೈಸ್, ನೋಡಿ ಗೈಸ್, ಇಲ್ಲೊಂದಷ್ಟು ಸಾಮಾನು ಐತೆ, ಸೀರೆ, ಮತ್ತು ನೋಡಿ ಇಲ್ಲೆಲ್ಲ ಬಾಕ್ಸ್ ಎಲ್ಲ ಐತೆ. ಅದು ಬಿಟ್ಟರೆ ಒಂದು ನಿಮಿಷ ಇರಿ, ವೆಯ್ಟ್, ಲೆಟ್ ಮೀ ಆನ್ ದ ಲೈಟ್. ಇಲ್ಲಿ ನೋಡಿ ಗೈಸ್, ಇಲ್ಲೊಂದಷ್ಟು ಸಾಮಾನ ಇಟ್ಟಿದ್ದೀವಿ. ಇದು ಬಂದು ಹಸು ಕರು ಹೇಳಿದ್ನಲ್ಲ ರಿಟರ್ನ್ ಗಿಫ್ಟ್ ತಗೊಂಡಿದ್ದೀವಿ ಅಂತ, ಅದು ಈ ಥರ ಬರುತ್ತೆ ಹಸು ಕರು. ಸೊ ಅದು ಏನೋ ಕೃಷ್ಣ ಕನ್ಹಯ್ಯ. ಸೊ ಎಸ್, ಎಲ್ಲ ನಡೀತಾ ಇದೆ. ಮೋಸ್ಟ್ಲಿ ನಾನು ಎಲ್ಲನೂ ವ್ಲಾಗಲ್ಲಿ ಕ್ಯಾಪ್ಚರ್ ಮಾಡೋಕ್ಕೆ ಆಗಲ್ಲ, ಬಟ್ ಆದಷ್ಟು ಮಾಡ್ತೀನಿ. ಇಲ್ಲ ವ್ಲಾಗ್ ಮಾಡಬೇಕು, ಇಲ್ಲ ಕೆಲಸ ಮಾಡಬೇಕು. ಕೆಲಸನೇ, ವ್ಲಾಗು ನನ್ನ ಕೆಲಸನೇ. ಏನು ಕೆಲಸ ಮಾಡಲಿ? ನೀನು ಮಾಡಿ. ನಮ್ಮ ಮಕ್ಕಳು ಗೃಹ ಪ್ರವೇಶ ಅಂತೇನೋ ಹಾಕ್ಬೇಕಿತ್ತು ಅಲ್ವಾ? ನಮ್ಮ ಮಮ್ಮಿನೂ ಈ ತರ ಸೀರಿಯಲ್ ಬರ್ಸ್ಬೇಕಿತ್ತು. ನಮ್ಮ ಮಕ್ಕಳು ಗೃಹ ಪ್ರವೇಶ. ನನಗಂತೂ ಅಲ್ಲ, ನನ್ನ ಸೀರೆ ಅಕ್ಕ ಸೀರೆ ತುಂಬಾ ಇಷ್ಟ ಆಯ್ತು, ಬಟ್ ತುಂಬಾ ಜಾಸ್ತಿ ಆಯ್ತು ಇದು ಸುಮ್ಮನೆ ಮಮ್ಮಿ ಸೀರೆ ಹಳೆ ಅದು ಆ ವೈಬ್ಸ್ ಬಟ್ ತುಂಬಾ ಜಾಸ್ತಿ ಇಷ್ಟ ಆಗಿದ್ದು ನಂಗೆ ನಮ್ಮ ಅಮ್ಮ ಸೀರೆ. ಮಾಲಾಶ್ರೀ ಒಂದ್ ಮೂವಿಲಿ ಹಾಕೊಂಡಿದ್ದಾರೆ, ಪಿಂಕ್ ವಿತ್ ಗ್ರೀನ್ ಸಾರಿ, ಆ ತರ ವೈಬ್ಸ್ ಇದೆ ಇದ್ರದ್ದು. ಇದು ರಾಮಾಚಾರಿ ಅದು ಯಾವ್ದು ರಾಮಾಚಾರಿ ರವಿಚಂದ್ರ ಊರಗಲ ಆ ಮೂವಿ ಹಾಕೊಂಡಿದ್ದಾರೆ. ಅದ್ರಲ್ಲಿ ಮಾಲಾಶ್ರೀನಾ? ಅದೆಲ್ಲ ಈಗ ಸ್ವಲ್ಪ ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳುವ ಮಾಲಾಶ್ರೀನೇ ಹೇಳ್ತಾರದು. ನಾನು ಮಾಲಾಶ್ರೀ ಅದರಲ್ಲಿ ಉಮಾಶ್ರೀ ಮಮ್ಮಿ ಹೇಳಿದ್ದು. ಉಮಾಶ್ರೀ ಅದು ಪುಟ್ನಂಜ. ನಾನು ಮಾಲಾಶ್ರೀ ಅವ್ರನ್ನ ಹೇಳ್ತಿರೋದು. ಅವ್ರು ಈ ತರ ಸೀರೆ ಹಾಕೊಂಡಿದ್ರು. ಅವತ್ತಿನ ದಿವಸ ಮಾಲಾಶ್ರೀ ಪದ್ಮಾಶ್ರೀಯಿಂದ ಮಾಲಾಶ್ರೀ ಸಕ್ಕದಾಗಿದೆ. ಆಕ್ಚುಲಿ ಒಳಗಡೆ ಓಪನ್ ಮಾಡೋದಂದ್ರೆ ಹೆವಿ ಸಕ್ಕದಾಗಿದೆ. ನಾನು ತಗೋಬೇಕು ಈ ತರ ಕಾಂಬಿನೇಷನ್. ಮೇಬಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೈಸ್. ನನ್ ಗಂಡ ನೋಡಿದ್ರೆ ಹಂಗೆ ಎತ್ತಿ ಸಾಲ ತೀರಿಸು ಅಂತ. ಇನ್ನ ಮಿಕ್ಕಿದೆಲ್ಲ ನೀವು ಮುಂದೆ ಅವ್ರ ಬ್ಲಾಗ್ಸ್ ಅಲ್ಲಿ ತೋರಿಸ್ತಾರೆ. ಇವಾಗ ನಮ್ಗೆ ಲೇಟ್ ಆಗ್ತಾ ಇದೆ, ನಾವು ಹೊರಡೋ ಸಮಯ ಬಂತು. ಬಟ್ ಸೀರೆಗಳೆಲ್ಲ ಪ್ರತಿಯೊಂದು ತುಂಬಾ ಚೆನ್ನಾಗಿದೆ. ನಾನು ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಬ್ಲೌಸಸ್ ಎಲ್ಲ ಡಿಸೈನ್ಸ್ ತೋರಿಸ್ತೀನಿ, ಓಕೆನಾ? ಓಕೆ ಗೈಸ್, ಸೊ ಇದು ಬಂದು ನನ್ನ ಗೃಹ ಪ್ರವೇಶದ ಸೀರೆ. ನಮ್ಮಮ್ಮ ಕೊಡ್ಸಿರೋದು, ತಾಯಿ ಮನೆಯಿಂದ ಸೀರೆ ಬಂದಿರೋದು. ಸೊ ನನಗೆ ಅಲ್ಲ, ಆಕ್ಚುಲಿ ಇದ್ರ ಬ್ಲೌಸ್ದು ಬ್ಯಾಕ್ ತುಂಬಾನೇ ಇಷ್ಟ ಆಯಿತು. ಸೊ ನಾನು ಬಂದು ಹಸು ಕರು ಡಿಸೈನ್ ಮಾಡಿಸಿರೋದು ಫ್ರೆಂಡ್ಸ್. ಸೊ ಇಲ್ಲಿ ನೋಡ್ಬೋದು, ಹಸು ಹಾಗೂ ಕರು ಎರಡು ಎಲೆ. ಗೃಹ ಪ್ರವೇಶಕ್ಕೆ ಜಾಸ್ತಿ ಎಲೆ ಹಸು ಕರುದೇ ಅಲ್ವಾ ಕಾನ್ಸೆಪ್ಟು. ಇವಾಗ ಅನಿಸ್ತಾ ಇದೆ ಒಂದು ಮನೆ ತರ ಮಾಡಿಸ್ಬೇಕಿತ್ತು, ಆರ್ಚ್ ಹಾಕಿ ಒಂದು ಮನೆ ಮಾಡಿಸ್ಬೇಕಿತ್ತು ಅಂತ. ಬಟ್ ಅದ್ಸ್ ಓಕೆ, ಹಸು ಕರು ತುಂಬಾನೇ ಮುದ್ದಾಗಿ ಚೆನ್ನಾಗಿ ಬಂದೈತೆ. ಆ್ಯಂಡ್ ಅದು ಬಿಟ್ಟರೆ ಏನು ಡಿಸೈನ್ ಕೊಟ್ಟಿಲ್ಲ ಬ್ಯಾಕ್ ಸೈಡು. ಆ್ಯಂಡ್ ನನ್ನ ಸ್ಲೀವ್ಸ್ ನೋಡಿದ್ರಲ್ವಾ, ಸೊ ನೋಡಿ ನನ್ನ ಸ್ಲೀವ್ಸ್. ಸೊ ಇದು ಬಂದು ನನ್ನ ಸ್ಲೀವ್ಸ್ ಬಂದು ನಾನು ಏನು ಡಿಸೈನ್ ಕೊಟ್ಟಿದ್ದೀನಿ ಗೊತ್ತಾ ಗೈಸ್? ಏನು ಅಂದರೆ ನಾರ್ಮಲ್ ಸೀರೆಗೆ ಏನು ಬಾರ್ಡರ್ ಬಂದಿದೆಯಲ್ಲ, ಸ್ಲೀವ್ಸ್ ಬಂದಿದೆಯಲ್ಲ, ಅದಕ್ಕೆ ಬರೀ ಹೈಲೈಟ್ ಅಷ್ಟೇ ಮಾಡಿಸಿರೋದು. ಇವಾಗ ನೀವು ಇಲ್ಲಿ ಹೂವು ಮತ್ತು ಈ ಥರ ಶಂಖದ್ರೆಲ್ಲ ಡಿಸೈನ್ ನೋಡ್ಬೋದು, ಈ ಥರ ಹೂವು ಹಿಂಗೆಲ್ಲ. ಸೊ ಇವೆಲ್ಲ ಹೈಲೈಟ್ ಮಾಡಿಸಿರೋದು ಅಷ್ಟೇ. ನಾನು ಸೀರೆಗೆ ಏನು ಡಿಸೈನ್ ಅಂದರೆ ಬ್ಲೌಸ್ಗೆ ಏನು ಆಲ್ರೆಡಿ ಡಿಸೈನ್ ಕೊಟ್ಟಿದ್ದೀರಲ್ವಾ, ಅದಕ್ಕೆ ಬರೀ ಹೈಲೈಟ್ ಮಾಡಿಸಿರೋದು. ಸೊ ನಾನು ನಿಮ್ಗೆ ಇದನ್ನೇ ಸಜೆಸ್ಟ್ ಅಂದರೆ ಟಿಪ್ಸ್ ಕೊಡೋದು. ನೀವು ಹೋಗ್ಬಿಟ್ಟು ನಂಗೆ ಈ ಡಿಸೈನ್ ಬೇಕು ಆ ಡಿಸೈನ್ ಬೇಕು ಅಂತ ಕೇಳಕ್ಕೆ ಹೋಗಬೇಡಿ. ನಿಮ್ಮ ಬ್ಲೌಸ್ಗೆ ಏನು ಆಲ್ರೆಡಿ ಡಿಸೈನ್ ಬಂದಿದೆ ಅದಕ್ಕೆ ಹೈಲೈಟ್ ಮಾಡಿಸಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಫ್ ಇನ್ ಕೇಸ್ ನಿಮಗೆ ಪ್ಲೇನ್ ಬ್ಲೌಸ್ ಕೊಟ್ಟಿದ್ರೆ ಆವಾಗ ಬೇಕಾದ್ರೆ ನೀವು ಬೇರೆ ಬೇರೆ ಥರ ಡಿಸೈನ್ ಮಾಡಿಸ್ಕೋಬೋದು. ಸೊ ನೋಡಿ ಗೈಸ್, ಚೆನ್ನಾಗಿದೆಯಲ್ವಾ? ಸೊ ಇದು ಬ್ಯಾಕ್ ಆ್ಯಕ್ಚುಲಿ ಫುಲ್ ಕವರ್ ಆಗುತ್ತೆ, ಸರಿನಾ? ನೋಡಿ ಫುಲ್ ಕವರ್ ಆಗುತ್ತೆ ಬ್ಯಾಕು. ಆ್ಯಂಡ್ ಫ್ರಂಟ್ ಬಂದು ಈ ಥರ ಇದು.
ಸೊ ಇದು ನನ್ನ ಬ್ಲೌಸ್ ಆಯಿತು, ಹಾಗೂ ಇದು ನನ್ನ ಸೀರೆ ಗೈಸ್. ಸೀರೆ ಮಾತ್ರ ಆಲ್ರೆಡಿ ನೀವು ಅಕ್ಕ ಬ್ಲಾಗಲ್ಲಿ ನೋಡಿದ್ದೀರಾ, ಬಟ್ ಸ್ಟಿಲ್ ನಾನು ನಿಮಗೆ ನನ್ನ ಬ್ಲಾಗಲ್ಲಿ ನಾನು ಆ್ಯಕ್ಚುಲಿ ಆರೆಂಜ್ ಕಲರ್ ಸೀರೆ ಟ್ರೈ ಮಾಡಿದ್ದೆ ಫಸ್ಟ್ ಟೈಮ್. ನಂತರ ಆರೆಂಜ್ ಕಲರ್ ಸೀರೆನೇ ಅಲ್ಲ. ಆ್ಯಂಡ್ ಅದೇನೋ ಗೊತ್ತಿಲ್ಲ, ನಮ್ಮ ಮನೆ ದೇವ್ರ ಆಂಜನೇಯ ಸ್ವಾಮಿ ಅಲ್ಲ, ಆಂಜನೇಯ ಸ್ವಾಮಿ ಅಷ್ಟು ಆರೆಂಜಲ್ಲೇ ಇರುತ್ತೆ. ಸೊ ಅದಕ್ಕೆ ಆರೆಂಜ್ ಕಲರ್ ಸೀರೆನ ಪರ್ಚೇಸ್ ಮಾಡಿದೆ. ಆ್ಯಂಡ್ ಈ ಸೀರೆದು ಹೈಲೈಟ್ ಏನು ಅಂತಂದರೆ, ನಾನಿಲ್ಲಿ ಬರ್ಸಿದ್ದೀನಿ ಅರುಣ್, ಲಕ್ಷ್ಮಿ ಮತ್ತು ಗೃಹ ಪ್ರವೇಶ ಒಂದು ಕಾನ್ಸೆಪ್ಟು, ಹಸು ಕರು, ನಾನು ಹಾಗೂ ನನ್ನ ಗಂಡ, ಹಾಗೂ ಇದು ಬಂದು ನಮ್ಮ ಮನೆ. ಸೊ ಈ ರೀತಿ ಹೈಲೈಟ್ ಮಾಡಿಸಿರೋದು. ಆ್ಯಂಡ್ ಇಲ್ಲಿ ಅರುಣ್ ಹೆಸರು, ನನ್ನ ಹೆಸರು ಲಕ್ಷ್ಮಿ ಮತ್ತು ದಕ್ಷಿಣ್ ಅಗಸ್ತ್ಯ. ನನಗೆ ಸಿಂಬಾದು ಮತ್ತು ಲಕ್ಷ್ಮಿದು ಹೆಸರು ಬರೀಬೇಕು ಕೂಡ ತುಂಬಾ ಆಸೆ ಇತ್ತು, ಬಟ್ ತುಂಬ ಫುಲ್ ಆಗಿಬಿಡುತ್ತೆ, ಅದಕ್ಕೆ ಇಷ್ಟನ್ನೇ ಬರ್ಸಿರೋದು ಗೈಸ್. ಸೊ ಎಸ್. ಆ್ಯಂಡ್ ಇದು ಬಂದು ಕುಚ್ಚು ಬಂದು ಈ ರೀತಿ ಕಾನ್ಸೆಪ್ಟಲ್ಲಿ ಕೊಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಮಾಡಿದರೆ, ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಲ್ವಾ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಂದರೆ ಈಗ ಏನು ಗೊತ್ತಾ, ಸಾರಿ ಹಾಕ್ಬೇಕಾದ್ರೂ ಕವರ್ ಆಗೇ ಆಗುತ್ತೆ, ಬಟ್ ಸ್ಟಿಲ್ ಒಂದು ನೆನಪಲ್ವಾ. ಮೇ ಬಿ ಮುಂದಕ್ಕೆ ನನ್ನ ಸೊಸೆ ಅಥವಾ ನನ್ನ ಮೊಮ್ಮಗಳು ಏನಾದರೂ ಬಂದರೆ, ಅಥವಾ ನಂದುಗೆ ಮಗಳ ಅಂತ ಬಂದರೆ, ನಮ್ಮ ಮಗಳು ಅಂತ ಬಂದರೆ, ಅವರು ಈ ಒಂದು ಸಾರಿನ ಹಾಕೊಂಡು ಫ್ಲಾಂಟ್ ಮಾಡ್ಬೋದು, ಅವ್ರ ಫ್ರೆಂಡ್ಸ್ಗೆ, ಅವ್ರ ಫ್ಯಾಮಿಲಿಗೆಲ್ಲ ಹೇಳ್ಕೋಬೋದು. ಏನೋ ಗೊತ್ತಿಲ್ಲ, ಬಟ್ ಒಂದು ಆಸೆ. ಆ್ಯಂಡ್ ಎಸ್, ಇದು ಬಂದರೆ ನನ್ನ ಸಾರಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಸೊ ಇನ್ನೊಂದು ಗ್ರೀನ್ ಕಲರ್ ಸಾರಿ ಕೂಡ ಇದೆ, ಅದನ್ನ ಕೂಡ ನಾನು ನಿಮಗೆ ತೋರಿಸ್ತೀನಿ ರೀ. ಇದೊಂದು ಆಯ್ತಾ. ಆ್ಯಂಡ್ ಗೈಸ್, ಇದು ಬಂದು ಇನ್ನೊಂದು ಸೀರೆ. ಸೊ ಈ ಸೀರೆ ಬಂದು ಲಾಸ್ಟ್ ಇಯರ್, ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ್ದೆ ಅಂತ ಅನ್ಕೋತೀನಿ. ನಾನು ಕಾಣಿಸ್ತಾ ಇದ್ದೀನಾ? ಅಲ್ಲ, ಇದೆಲ್ಲ ಕಾಣಿಸ್ತಾ ಇದ್ದ. ಸೊ ಈ ಸೀರೆ ನೀವು ಆಲ್ರೆಡಿ ನನ್ನ ಹಳೆಯ ವ್ಲಾಗಲ್ಲಿ ನೋಡಿರ್ತೀರಾ, ಬಟ್ ನಾನು ಒಂದ್ಸತಿಗೂ ಹಾಕೊಂಡಿರ್ಲಿಲ್ಲ. ಆ್ಯಕ್ಚುಲಿ ನಂದು ಮದುವೆಗೆ ಹಾಕೊಳ್ಳೋ ಅಂತ ಅನ್ಕೊಂಡೆ, ಬ್ಲೌಸ್ ಹೊಲ್ಸ್ಕೊಂಡಿದ್ದೆ, ಬಟ್ ನಾನು ಹಾಕೊಂಡಿರ್ಲಿಲ್ಲ. ಸರಿ ಆಯಿತು ಅಂತ ಇವಾಗ ನಮ್ಮನೆ ಗೃಹ ಪ್ರವೇಶಕ್ಕೆ ಹಾಕೊಂಡಿರೋದು. ಸೊ ನೋಡ್ಬೋದು, ಇದು ಫುಲ್ ಈ ರೀತಿನೇ ಗ್ರ್ಯಾಂಡ್ ಡಿಸೈನ್ ಬರುತ್ತೆ. ಆ್ಯಂಡ್ ಕುಚ್ಚು ಗೈಸ್, ಇದ್ರ ಕುಚ್ಚು ಈ ರೀತಿ ಇದೆ ನೋಡಿ. ಇವಾಗ ನಾನು ತೋರಿಸ್ತೀನಿ ನೋಡಿ. ಇದ್ರ ಕುಚ್ಚು ಬಂದು ಈ ರೀತಿ ಇದೆ, ಚೆನ್ನಾಗಿದೆಯಲ್ವಾ. ಸೊ ಈ ರೀತಿ ಇದೆ. ನಾನು ಜಾಸ್ತಿ ಓಪನ್ ಮಾಡ್ತಾ ಇಲ್ಲ ಫ್ರೆಂಡ್ಸ್, ಬಿಕಾಸ್ ಮಡ್ಚಕ್ಕೆ ಮತ್ತೆ ತುಂಬಾ ಕಷ್ಟ ಆಗುತ್ತೆ. ಆ್ಯಂಡ್ ಮೋರವರ್ ನೀವು ಈ ಸೀರೆ ನೋಡಿದ್ದೀರಾ, ಅದಕ್ಕೇನೆ. ಆ್ಯಂಡ್ ಇದಕ್ಕೆ ಬ್ಲೌಸ್ ತುಂಬಾ ಚೆನ್ನಾಗಿದೆ ಗೈಸ್. ಫಸ್ಟ್ ಟೈಮ್ ಈ ರೀತಿ ಬ್ಲೌಸ್ ಎಲ್ಲ ನಾನು ಟ್ರೈ ಮಾಡಿರೋದು. ಹಿಂದೆ ಇದು ಕೂಡ ಬ್ಯಾಕ್ ಕವರ್ ಆಗುತ್ತೆ, ಬಟ್ ಈ ಸ್ವಲ್ಪ ನೆಟ್ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ ನೋಡಿ. ನೋಡಿ ಗೈಸ್, ಈ ರೀತಿ ಅಲ್ವಾ, ನೆಟ್ ಕಾನ್ಸೆಪ್ಟ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ಕೂಡ ಇಫ್ ಯು ನೋಟಿಸ್ ಅಲ್ಲ, ನಾನು ಏನು ಈ ಥರ ಬೇರೆ ಥರ ಡಿಸೈನ್ ಬೇರೆ ಥರ ವರ್ಕ್ ಕೊಟ್ಟಿಲ್ಲ. ನನ್ನ ಸೀರೆ ಬಾರ್ಡರ್ಗೆ ಯಾವ ಡಿಸೈನ್ ಬಂದಿದೆಯಲ್ವಾ, ಅದಕ್ಕೆ ನಾನು ಹೈಲೈಟ್ ಮಾಡಿಸಿರೋದು. ಎಷ್ಟು ಗ್ರ್ಯಾಂಡಾಗಿ ಬಂದಿದೆ ನೋಡಿ. ಆ್ಯಂಡ್ ಇಲ್ಲಿ ಮಾತ್ರ ಎಕ್ಸ್ಟ್ರಾ ಒಂದು ಆನೆ ಕೊಡಿಸಿದ್ದೀನಿ, ಬಿಕಾಸ್ ನಂದು ಬಾರ್ಡರ್ ಸ್ವಲ್ಪ ಕಡಿಮೆ ಇತ್ತು, ಅದಕ್ಕೇನೆ ಇಲ್ಲಿ ಸ್ಪೇಸ್ ಉಳ್ಕೊಳ್ಳುತ್ತಲ್ವಾ, ಅದಕ್ಕೆ ಇಲ್ಲಿ ಒಂದು ಆನೆನ ಕೊಡಿಸಿದ್ದೀನಿ. ಸೊ ಈ ರೀತಿ ಇದೆ, ಚೆನ್ನಾಗಿದೆಯಾ. ಸೊ ಇದು ಬಂದು ನನ್ನ ಗೃಹ ಪ್ರವೇಶದ ಸೀರೆ, ಒಂದು ಬಂದು ತಾಯಿ ಮನೆ ಸೀರೆ. ಆ್ಯಂಡ್ ಈ ಸೀರೆ ಬಂದು ನಾನು ಹೋದ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿದ್ದು. ನಮ್ಮ ಮನೆ ಗೃಹ ಪ್ರವೇಶ ಅಂತ ನನಗೆ ಅಂತ ನಾನು ಸೀರೆ ಪರ್ಚೇಸ್ ಮಾಡಿಲ್ಲ, ಅದೊಂದು ಸ್ವಲ್ಪ ನನಗೆ ಲೈಟಾಗಿ ಬೇಜಾರಿದೆ, ಬಟ್ ದಟ್ಸ್ ಓಕೆ ಗೈಸ್. ಆ್ಯಂಡ್ ಎರಡೂ ನಾನು ಮಾರುತಿ ಸಿಲ್ಕ್ಸಲ್ಲೇ ತಗೊಂಡಿದ್ದು. ಪ್ರೈಸ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಐ ಗೆಸ್ ಇದೆಲ್ಲ 15 ಅಬಾವ್ ಅನ್ಕೋತೀನಿ, ನೆನಪಿಲ್ಲ, ಬಟ್ 15 ಅಬಾವೇನೆ. ಸೊ ಎಸ್, ಹೆಂಗಿದೆ, ಚೆನ್ನಾಗಿದೆಯಾ ನೋಡಿ. ಈ ಸೀರೆ ಆರೆಂಜ್ ಸೀರೆ ನಿಮಗೆ ಜಾಸ್ತಿ ಇಷ್ಟ ಆಯ್ತಾ, ಅಥವಾ ಈ ಒಂದು ರಾಮ ಗ್ರೀನ್ ಸೀರೆ ನಿಮಗೆ ಜಾಸ್ತಿ ಇಷ್ಟ ಆಯ್ತಾ ಅಂತ ನನಗೆ ಕಾಮೆಂಟ್ ಮಾಡಿ. ನನಗೆ 2 ಸೀರೆ ಇಷ್ಟ ಆಯಿತು, ಬಟ್ 1% ಜಾಸ್ತಿ ಅಂತ ನನಗೆ ಆರೆಂಜ್ ಸೀರೆ ಜಾಸ್ತಿ ಇಷ್ಟ ಆಯಿತು.